ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಪ್ರಶ್ನೆ ಬಂದಿರುವಂಥದ್ದು ಏನಂದರೆ, ಇಲ್ಲಿ ಈಗಾಗಲೇ ಸೀಟ್ ಅಲಾಟ್ಮೆಂಟ್ ಆಗಿರುವಂತಹ ಅಂದರೆ ಮೋಕ್ 2ರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ. 1ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಫೈನಲ್ ರಿಸಲ್ಟ್ ಏನಾದರೂ BSc ನರ್ಸಿಂಗ್ ಸೀಟ್ ಸಿಕ್ಕರೆ ಅದು ನಮಗೆ ಇಷ್ಟ ಇಲ್ಲ ಅಂತಂದರೆ ನಾವು ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಬಟ್ KE ವತಿಯಿಂದಾಗಲಿ ಇದರ ಬಗ್ಗೆ ಯಾವುದೇ ಥರಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂತಂದರೆ EHS ಇರ್ಬೋದು, BPT ಅಲೈಡ್ ಹೆಲ್ತ್ ಸೈನ್ಸು ಮತ್ತು BPT ಕೋರ್ಸ್ಗಳನ್ನು ಸಪ್ರೇಟಾಗಿ ಕೌನ್ಸ್ಲಿಂಗ್ ಮಾಡುವುದರಿಂದ ಇಲ್ಲಿ ಈ ಒಂದು ಈಗೇನು ನಡೀತಾ ಇದೆ ಫಸ್ಟ್ ರೌಂಡಿಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದ್ದಾವೆ, ಇದು ಅದಕ್ಕೆ ಸಂಬಂಧ ಬರೋದಿಲ್ಲ. ಯಾಕಂದರೆ ಅದನ್ನು ಸಪ್ರೇಟಾಗಿ ಕೌನ್ಸ್ಲಿಂಗ್ ಮಾಡ್ತಾ ಇದ್ದಾರೆ. ಆದರೆ ಹೋದ ವರ್ಷದಂತೆ ಒಂದು ಕಂಡೀಷನ್ ಏನಂತಂದರೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ಅಭ್ಯರ್ಥಿಗಳು ಸೊ KEದಿಂದ ಆಗುವಂಥ ಬೇರೆ ಬೇರೆಯ ಕೌನ್ಸ್ಲಿಂಗ್ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬಹುದು. ಹೋದ ವರ್ಷ ಏನಾಗಿತ್ತು ಅಂತಂದರೆ, ಇಂಜಿನಿಯರಿಂಗ್ ಫಸ್ಟ್ ರೌಂಡಲ್ಲಿ ಮುಗಿದ್ಬಿಟ್ಟಿತ್ತು, BSc ನರ್ಸಿಂಗ್ ಕೂಡ ಮುಗಿದಿತ್ತು. ಆದರೆ ಅಲೈಡ್ ಹೆಲ್ತ್ ಸೈನ್ಸ್ ಲೇಟಾಗಿ ಸ್ಟಾರ್ಟ್ ಆದಾಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಲೈಡ್ ಹೆಲ್ತ್ ಸೈನ್ಸಿಗೆ ಪಾರ್ಟಿಸಿಪೇಟ್ ಮಾಡಿದರು ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಅಲೈಡ್ ಹೆಲ್ತ್ ಸೈನ್ಸಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೊಟ್ಟಿದ್ದರು, ಸಪ್ರೇಟಾಗಿ ಕೌನ್ಸ್ಲಿಂಗ್ ಮಾಡಿದರು. ಬಟ್ ಯಾವುದೇ ಥರಂಥ ಸ್ಪೆಷಲ್ ಚಾಯ್ಸನ್ನು ಇಲ್ಲಿ ಕೊಟ್ಟಿರಲಿಲ್ಲ. ಸೊ ಇವಾಗ ರಿಸಲ್ಟ್ ಬಂದ ಮೇಲೆ ನಿಮಗೇನಾದರೂ BSc ನರ್ಸಿಂಗ್ ಸೀಟ್ ಸಿಕ್ಕಿದರೆ ಸೊ ನೀವು ಇಲ್ಲಿ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಒಂದು, ನನಗೆ ಸಿಕ್ಕಿರುವಂಥ ಸೀಟನ್ನು ನಾನು ಕ್ಯಾನ್ಸಲ್ ಮಾಡಬೇಕು, ಅಥವಾ ಅದನ್ನು ಸಿಕ್ಕಿರುವಂಥ ಸೀಟನ್ನು ನಾನು ಕನ್ಫರ್ಮ್ ಮಾಡಬಾರ್ದು, ಅಡ್ಮಿಷನ್ ಹೋಗಬಾರ್ದು. ಓಕೆ ಅಂತಂದರೆ ನೀವೇನು ಮಾಡಬೇಕಿಲ್ಲ ಅಂತಂದರೆ, KEಗೆ ಸಂಬಂಧಿಸಿದಂತೆ ನೀವು ಸೀಟನ್ನು ಕನ್ಫರ್ಮ್ ಮಾಡಿದರೆ ಅಡ್ಮಿಷನ್ ಮಾಡಿಸ್ಲೇಬೇಕಾಗತ್ತೆ. ಯಾಕಂತಂದರೆ ನಮ್ಮ ಒಂದು EHS ಇರ್ಬೋದು, BPT ಸಪ್ರೇಟಾಗಿ ಕೌನ್ಸ್ಲಿಂಗ್ ಆಗೋದ್ರಿಂದ ಈ ಒಂದು ಪ್ರೊಸೆಸ್ಸಲ್ಲಿ ಬರೋದಿಲ್ಲ, ಈ ಒಂದು ಪ್ರೊಸೆಸ್ ಒಳಗಡೆ ಬರೋದಿಲ್ಲ. ಇದು ಇಲ್ಲಿ ಯಾವುದೇ ಥರಂಥ ನೀವು ಚಾಯ್ಸನ್ನು ಮಾಡ್ಕೊಂಡ್ರೂ ಕೂಡ ಇದು ನಮ್ಮ ಅಲೈಡ್ ಹೆಲ್ತ್ ಸೈನ್ಸಿಗೆ ಸಂಬಂಧ ಬೀಳೋದಿಲ್ಲ. ಇಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕೊಟ್ಟಿರೋದು ಓನ್ಲಿ ಫಸ್ಟ್ ರೌಂಡಿಗೆ ಸಂಬಂಧಿಸಿದಂತೆ ಮಾತ್ರ. BPTಗೆ ಸಂಬಂಧಿಸಿದಂತೆ ಯಾವುದೇ ಥರಂಥ ಚಾಯ್ಸ್ಗಳನ್ನು ಇಲ್ಲಿ ಕೊಟ್ಟಿಲ್ಲ. ಅಂದರೆ BSc ನರ್ಸಿಂಗ್ ಸೀಟ್ ಸಿಕ್ಕವರು BPTಗೆ ಹೇಗೆ ಹೋಗಬೇಕು ಅನ್ನೋದನ್ನು ಇನ್ನೂವರೆಗೆ ಕೂಡ KEದವರು ಮಾರ್ಗದರ್ಶನ ಕೊಟ್ಟಿಲ್ಲ, ಗೈಡ್ಲೈನ್ಸನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ನೀವು ಡಿಸೈಡ್ ಮಾಡ್ಕೋಬೇಕು, ಸಿಕ್ಕಿರುವಂಥ ಸೀಟಿಗೆ ನಾವು ಅಡ್ಮಿಷನ್ ಹೋಗಬೇಕಾ, ಸಿಟ್ಟಿರುವಂಥ ಸೀಟು ನಮಗೆ ಇಷ್ಟ ಇಲ್ಲ ಅಂತೇಳಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅನ್ನೋದನ್ನು. ಯಾಕಂದರೆ ಇಲ್ಲಿ ಒಂದೇ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಇರೋದು, ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಹೌದಾ? ನೆಕ್ಸ್ಟ್ ರೌಂಡಿಗೆ ನೀವು ಹೋದರೆ ಅಲ್ಲಿ ಏನು ಮಾಡಬೇಕಾಗತ್ತೆ, ಸೀಟ್ಗಳನ್ನು ಸಿಗದ ಹಾಗೆ, ಅಂದರೆ ನಿಮಗೆ BSc ನರ್ಸಿಂಗ್ ಬೇಡಪ್ಪ ಅಂತಂದರೆ ನೀವು ಸೀಟ್ ಸಿಗದ ಹಾಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾಗತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮಗೆ ಅಲ್ಟರ್ನೇಟ್ಲಿ ನಿಮಗೆ ಸೀಟ್ ಸಿಗೋದಿಲ್ಲ. ಸೀಟ್ ಸಿಗಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಮುಂದೆ BSc MLT, BSc OT ಅಥವಾ ಫಿಸಿಯೋಥೆರಪಿಗಳಿಗೆ ನೀವು ಏನು ಮಾಡ್ಬೋದು, ಒಂದು ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಯಾಕಂದರೆ ಹೋದ ವರ್ಷ ಹೀಗಾಗಿತ್ತು, ಇಂಜಿನಿಯರಿಂಗು ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಏನು ಮಾಡಿದರು, ಅಲೈಡ್ ಹೆಲ್ತ್ ಸೈನ್ಸಿಗೆ ಮತ್ತು BPTಗೆ ಪರ್ಮಿಷನ್ ಅನ್ನೋಕ್ಕಿಂತ ಅವ್ರಿಗೆ ಚಾನ್ಸಸ್ಸನ್ನು ಕೊಟ್ಟಿದ್ದರು, ಅವರು ಆಪ್ಷನ್ ಎಂಟ್ರಿಗಳನ್ನು ಮಾಡಿದರು. ಬಟ್ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅವ್ರೇನು ಮಾಡಬೇಕು, ಕಂಪಲ್ಸರಿ ಅಡ್ಮಿಷನ್ ಮಾಡಿಸಲೇಬೇಕಿತ್ತು. ಹೋಗಿ ಅಡ್ಮಿಷನ್ ಮಾಡಿಸಿದ್ರು. ಆದರೆ ಒಂದು ಸಲ ಅಡ್ಮಿಷನ್ ಆಗಿಬಿಟ್ರೆ ನೀವು ಮತ್ತೆ KEಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಇದು ಸ್ವಲ್ಪ ಏನಪ್ಪ ಅಂತಂದರೆ ನಮ್ಮ ಅಲೈಡ್ ಹೆಲ್ತ್ ಸೈನ್ಸ್ ಮಾಡುವಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು. ಬಟ್ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಥರಂಥ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವ್ರೇನು ಮಾಡ್ತಾರೆ, ಡೈರೆಕ್ಟಾಗಿ ಸೀಟೇ ಸಿಗಲಿಲ್ಲಪ್ಪ ಅಂತಂದರೆ ಅವರು BPT EHSಗೆ ಹೋಗ್ಬೋದು. ಇನ್ ಕೇಸ್ ಆಫ್ ಹಾಗೇನಾದರೂ ಅಪ್ಡೇಟ್ ಆದರೆ, KE ವತಿಯಿಂದ ಅಪ್ಡೇಟ್ ಆದರೆ, ಅಥವಾ ನಿಮಗೆ ಏನಪ್ಪ ಅಂದರೆ ಇಲ್ಲಿ KE ವೆಬ್ಸೈಟಲ್ಲಿ ಒಂದು ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ನೀವು ಕಾಲ್ ಮಾಡಿ ನೀವು ಇದನ್ನು ಸಜೆಷನ್ ಕೂಡ ತೊಗೋಬೋದು KE ಮುಖಾಂತರ. ಅಥವಾ ನೀವು ಬೆಂಗಳೂರು ಸಮೀಪದಲ್ಲಿದ್ದರೆ KEಗೆ ಹೋಗಿ ಈ ರೀತಿ ಪ್ರಾಬ್ಲಮ್ಗಳನ್ನು ನೀವು ಶೇರ್ ಮಾಡಿದರೆ ಅವ್ರು ಏನೋ ಒಂದು ಗೈಡ್ಲೈನ್ಸನ್ನು ಕೊಡ್ಬೋದು.